ಇನ್ನು ದೆಹಲಿಯಲ್ಲಿ ರಾಜ್ಯ ಸಂಸದರ ಜೊತೆ ಡಿಕೆಶಿ ಸಭೆ ನಡೆಯುತ್ತೆ. ಇವತ್ತು ದೆಹಲಿಗೆ ಹೋಗಿದ್ದಾರೆ. ನೀರಾವರಿಗೆ ಸಂಬಂಧಪಟ್ಟ ಹಾಗೆ, ಕಾವೇರಿ ಇರಬಹುದು, ಕಾವೇರಿ ನೀರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಸಂಸದರ ಜೊತೆ, ರಾಜ್ಯದ ಸಂಸದರ ಜೊತೆ ಸಿಎಂ ಸಭೆಯನ್ನು ಮಾಡ್ತಾರೆ. ಇಡೀ ದೆಹಲಿಯಲ್ಲಿ ರಾಜ್ಯ ಸಂಸದರ ಜೊತೆ ಡಿಕೆಶಿ ಸಭೆ ಇದೆ. ಇವತ್ತು ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಸಿಎಂ ಡಿಕೆಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಂಸತ್ ಸದಸ್ಯರ ಜೊತೆ ಭೇಟಿ ಮಾಡ್ತೇನೆ, ರಾಜ್ಯದ ಬರ ಪರಿಸ್ಥಿತಿ, ಕಾವೇರಿ, ಮೇಕೆದಾಟು, ಮಹದಾಯಿ, ಕೃಷ್ಣಾ ನೀರಾವರಿ ಯೋಜನೆಗೆ ಏನಿದೆ ಅದರ ಕುರಿತು ಚರ್ಚೆಯನ್ನು ಮಾಡ್ತೇವೆ. ಸಂಸದರಿಗೆ ಎಲ್ಲವನ್ನ ಮನದಟ್ಟು ಮಾಡಿಕೊಡಬೇಕಿದೆ. ದೆಹಲಿಗೆ ತೆರಳುವ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಸ್ ವೀಕ್ಷಕರ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಮಳೆ ಕೊರತೆ ಇದೆ, ಬೇರೆ ರಾಜ್ಯ ಮತ್ತು ನಮ್ಮ ರಾಜ್ಯದ ನಡುವೆ ನೀರಿನ ವಿವಾದ ಇದೆ. ಸೊ ಆ ಎಲ್ಲದರ ಬಗ್ಗೆ ಕೂಡ ಸಂಸದರ ಜೊತೆ ಚರ್ಚೆ ಮಾಡ್ತೀನಿ. ಕಾವೇರಿ ಆಗಿರ್ಬೋದು, ಮೇಕೆದಾಟು, ಮಹದಾಯಿ, ಕೃಷ್ಣ ನೀರಾವರಿ ಯೋಜನೆ ಇದೆಯಲ್ಲ ಅದರ ಕುರಿತು ಚರ್ಚೆ ಮಾಡ್ತೇವೆ. ಸಂಸದರಿಗೆ ಎಲ್ಲವನ್ನ ಮನದಟ್ಟು ಮಾಡಿಕೊಡಬೇಕಿದೆ. ದೆಹಲಿಗೆ ತೆರಳುವ ಮುನ್ನ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಹದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ರಾಜ್ಯದ ಬರ ಪರಿಸ್ಥಿತಿ